ಬಹಳ ಬಡತನದಲ್ಲಿ, ಕಿತ್ತು ತಿನ್ನುವಂತಹ ಬಡತನದಲ್ಲಿ ಬೆಳೆದವರು. ಅವರ ತಾಯಿಯ ಧೀಮಂತಿಕೆ ಅವರ ವ್ಯಕ್ತಿತ್ವವನ್ನ ರೂಪಿಸುವುದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತು ಅನ್ನೋದಕ್ಕೆ ಒಂದು ಗೃಹಭಂಗದಲ್ಲಿ ನಂಜಮ್ಮನ ಪಾತ್ರದಲ್ಲಿ ಅವರ ತಾಯಿಯ ಧೀಮಂತಿಕೆಯನ್ನು ನಾವು ನೋಡಬಹುದು ಅನ್ನುವಂಥದ್ದು. ಸಿನಿಮಾ ಟೆಂಟ್ಗಳಲ್ಲಿ ಕಾಯುವಂತಹ ಕೆಲಸವನ್ನ ಪ್ರಾರಂಭ ಮಾಡಿ ಬಹಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಅವರ ಸಾಹಿತ್ಯ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಕಾದಂಬರಿಯು ಸಹಿತ ಎಷ್ಟು ಆಳವಾಗಿ ಅಧ್ಯಯನವನ್ನ ಮಾಡಿ ಅವರು ಬರಿತಾ ಇದ್ರು ಅನ್ನೋದಕ್ಕೆ ಅವರ ಪೂರ್ವ ಸಿದ್ಧತೆ ಜೊತೆಗೆ ನಡೆಸುವಂತಹ ಅಧ್ಯಯನ, ವ್ಯಾಪಕವಾಗಿರ್ತಕ್ಕಂತಹ ಸಂಚಾರ ಮತ್ತು ಕಂಡುಕೊಳ್ಳುವಂತಹ ಅನುಭವ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಹಾಗಾಗಿಯೇ ಅವರ ಕಾದಂಬರಿ ಜೀವನದ ಅನುಭವದ ಮೇಲೆ ಬಂದಿರತಕ್ಕಂತಹ ವಾಸ್ತವಿಕವಾಗಿ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ನೈಜಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಎಲ್ಲೋ ಒಂದು ಕಡೆ ನಾನು ಕೊರಗನ್ನ, ಅಸಮಾಧಾನವನ್ನ ನಮ್ಮ ಕನ್ನಡಿಗರಿಗೆ ಹೇಳಲೇಬೇಕು. ಎಲ್ಲ ಅರ್ಹತೆ, ಎಲ್ಲ ಯೋಗ್ಯತೆ ಇದ್ರೂ ಸಹಿತ ಎಸ್.ಎಲ್. ಭೈರಪ್ಪನವರಿಗೆ ಬರಬೇಕಾಗಿರ್ತಕ್ಕಂಥ ಜ್ಞಾನಪೀಠ ಬರಲಿಲ್ಲವಲ್ಲ, ರಾಜಕೀಯದಿಂದ ಬರಲಿಲ್ಲವಲ್ಲ ಅನ್ನುವಂತಹ ಕೊರಗು ಇವತ್ತಿನವರೆಗೂ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಒಬ್ಬ ಕನ್ನಡಿಗನಾಗಿ ನನಗೆ ಯಾವಾಗಲೂ ಮರೆಯಲಾರದಂತಹದ್ದು. ಇದು ಒಂದು ಕೊರಗಾಗಿ ಇರುತ್ತೆ ಅನ್ನುವಂಥದ್ದು. 67ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನಕಪುರದಲ್ಲಿ ಮಾಡಿರ್ತಕ್ಕಂತಹ ಮೌಲಿಕವಾಗಿರ್ತಕ್ಕಂತಹ ಭಾಷಣ ನಮಗೆಲ್ಲರಿಗೂ ಸಹಿತ ಮಾರ್ಗದರ್ಶನವನ್ನು ಮಾಡತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಕನ್ನಡದ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥ ಅಭಿಯಾನವನ್ನು ಮಾಡಿದಾಗ ಅಭಿಯಾನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದ್ರು. ಈಗಾಗಲೇ ಈ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನವೆಂಬರ್ 22ನೇ ತಾರೀಕಿಗೆ ನಾನು ಅವರಿಗೆ ಅಂತಿಮವಾಗಿ, ಅಂದ್ರೆ ನನ್ನ ಮತ್ತು ಅವರ ಭೇಟಿ ಅದು ಕೊನೆಯ ಭೇಟಿಯಾಗಿತ್ತು. ಇವತ್ತು ಅಂತಿಮ ದರ್ಶನವನ್ನು ಮಾಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅತ್ಯಂತ ಗೌರವದಿಂದ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೇನೆ. ಕನ್ನಡಿಗರಿಗೂ ಕೂಡ ಸಾಕಷ್ಟು ಅಸಮಾಧಾನ ಮತ್ತೆ ಒಂದು ರೀತಿಯಲ್ಲಿ ತೊಳಲಾಟ ಕೂಡ ಇತ್ತು. ರಾಜಕೀಯ ಒಂದಿಷ್ಟು ಜಿಜ್ಞಾಸೆಗಳಿಂದಾಗಿ ದಕ್ಕಲಿಲ್ಲ ಅನ್ನುವಂಥದ್ದು. ಆ ವಿಚಾರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಮಾಡೋದು. ನಾನು ಖಂಡಿತವಾಗಿ ಹೇಳಿದ್ನಲ್ಲ, ಅವರಿಗೆ ಎಲ್ಲವೂ ಯೋಗ್ಯತೆ ಇದೆ, ಎಲ್ಲ ಅರ್ಹತೆ ಇದೆ. ನನಗಂತ ಮಟ್ಟಿಗೆ ಇಂತಹ ಶ್ರೇಷ್ಠ ಕಾದಂಬರಿಕಾರ, ನನಗಂತ ಜಗತ್ತಿನಲ್ಲಿರ್ತಕ್ಕಂಥ ಕೆಲವು ಕಾದಂಬರಿಕಾರರ ಮಟ್ಟವನ್ನು ಮುಟ್ಟತಕ್ಕಂತಹ ಇಂತಹ ಕಾದಂಬರಿಕಾರರಿಗೆ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಜ್ಞಾನಪೀಠ ಬರಲಿಲ್ವಲ್ಲ ಅನ್ನುವಂತಹ ದುಃಖ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಜೊತೆಗೆ ಈ ಕೊರಗು ಯಾವಾಗಲೂ ಇದೆ ಅನ್ನುವಂಥದ್ದನ್ನ ಮತ್ತೆ ನಾನು ಪುನರ್ ಉಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.